ಏನು ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇದನ್ನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಇರುವಂಥ ನನ್ನ ಸಹೋದ್ಯೋಗಿ ಮಿತ್ರ ಆಗಿರುವಂಥ CEO ಜಿಲ್ಲಾ ಪಂಚಾಯತ್ ತನ್ವೀರ್ ಅವರೇ, ಹಾಗೂ ಪೊಲೀಸ್ ಅಧೀಕ್ಷಕರಾಗಿರುವಂಥ ಯತೀಶ್ ಅವರೇ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಾಗರಾಜ್ ಅವರೇ ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರೇ, ತಮಗೆಲ್ಲ ತಿಳಿದಂತೆ ಭಾರತೀಯ ಚುನಾವಣಾ ಆಯೋಗ ನಿನ್ನೆ 18ನೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಗಾಗಲೇ ಮಾದರಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗಿದೆ. ಇದರಂತೆ ನಿನ್ನೆಯಿಂದಲೇ ಮಾದರಿ ನೀತಿ ಸಂಹಿತೆ ಇಡೀ ಜಿಲ್ಲಾದ್ಯಂತ ನಮ್ಮ ಜಿಲ್ಲೆಯಲ್ಲೂ ಕೂಡ ಜಾರಿಯಲ್ಲಿರ್ತದೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಮಂಡ್ಯ ಒಂದು ಸಾಮಾನ್ಯ ಕ್ಷೇತ್ರ ಆಗಿದೆ. 20 ಮಂಡ್ಯ ಸಾಮಾನ್ಯ ಕ್ಷೇತ್ರ, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಮಳವಳ್ಳಿ, ಮದ್ದೂರು, ಮೇಲ್ಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, KR ಪೇಟೆ, KR ನಗರ, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರತಕ್ಕಂಥದ್ದು. ಭಾರತ ಚುನಾವಣಾ ಆಯೋಗ ಒಂದು ಹೊರಡಿಸಿರುವಂಥ ವೇಳಾಪಟ್ಟಿಯ ಪ್ರಕಾರ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥ ದಿನಾಂಕ 28/3/2024 ಗುರುವಾರ. ಅವತ್ತು ನಾವು ಅಧಿಸೂಚನೆಯನ್ನು ನಮೂನೆ 1ರಲ್ಲಿ ಪ್ರಕಟ ಮಾಡ್ತೇವೆ. 28ನೇ ತಾರೀಕಿನಿಂದ ಏಪ್ರಿಲ್ 4ನೇ ತಾರೀಕುವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಮತ್ತು 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕು ನಾಮಪತ್ರಗಳ ಪರಿಶೀಲಿಸುವಂಥ ದಿನಾಂಕ ಆಗಿದೆ. 8ನೇ ತಾರೀಕು ನಾಮಪತ್ರಗಳನ್ನು ವಾಪಸ್ಸು ತೆಗೆದುಕೊಳ್ಳಲಿಕ್ಕೆ ಅವಕಾಶವನ್ನು ನೀಡಿದಂಥ ದಿನಾಂಕ ಆಗಿದೆ. 26ನೇ ತಾರೀಕು 26/4/2024 ಶುಕ್ರವಾರ ಮತದಾನ ನಡೆಯುವಂಥ ದಿನ ಆಗಿದೆ. ಮತದಾನ ವೇಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ. ಮತ ಎಣಿಕೆ ದಿನಾಂಕ 4/6/2024. ಸೊ ನಾಮಪತ್ರಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಾವು ಅದನ್ನು ಸ್ವೀಕರಿಸ್ತೇವೆ. 20 ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ನಾನು ಇದಕ್ಕೆ ರಿಟರ್ನಿಂಗ್ ಆಫೀಸರ್ ಆಗಿರ್ತೇನೆ. ನನ್ನ ಜೊತೆ ಅಪರ ಜಿಲ್ಲಾಧಿಕಾರಿ, ಸಹಾಯಕ ಚುನಾವಣಾಧಿಕಾರಿ ಆಗಿರ್ತಾರೆ. ಅದನ್ನು ಒಳಗೊಂಡಂತೆ ಇನ್ನು 8 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರತಿಯೊಬ್ಬ ಅಸಿಸ್ಟೆಂಟ್ ಕಮಿಷನ್ ಕೇಡರ್ ಆಫೀಸರ್ಸ್ನ ಈಗಾಗಲೇ ಸಹಾಯಕ ಚುನಾವಣಾಧಿಕಾರಿಗಳಂತ ನೇಮಕ ಮಾಡಲಾಗಿದೆ. ಭಾರತ ಚುನಾವಣಾ ಆಯೋಗದಿಂದಲೂ ಕೂಡ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಇದರಂತೆ ಮಳವಳ್ಳಿಗೆ ನಮ್ಮದು SLAO ರಾಷ್ಟ್ರೀಯ ಹೆದ್ದಾರಿ 209 ಅವರು ಅದಕ್ಕೆ ನೋಡಲ್ ಆಫೀಸರ್ ಮತ್ತು ARO ಇರ್ತಾರೆ. ಮದ್ದೂರಿಗೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಅದಕ್ಕೆ ARO ಆಗಿರ್ತಾರೆ. ಮೇಲ್ಕೋಟೆಗೆ ಪಾಂಡುಪುರ AC ಅವರು ಇರ್ತಾರೆ. ಮಂಡ್ಯಕ್ಕೆ ಮಂಡ್ಯ AC ಅವರು ಇದ್ದಾರೆ. ಶ್ರೀರಂಗಪಟ್ಟಣಕ್ಕೆ ಜಿಲ್ಲಾ ಪಂಚಾಯತ್ ಡೆಪ್ಯೂಟಿ ಸೆಕ್ರೆಟರಿ 1 ಅವರು ಇರ್ತಾರೆ. ನಾಗಮಂಗಲಕ್ಕೆ ಉಪನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಇಲಾಖೆಯವರು ಇರ್ತಾರೆ. KR ಪೇಟೆಗೆ ಮಂಡ್ಯ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಇರ್ತಾರೆ. ಮತ್ತು KR ನಗರಕ್ಕೆ ವಿಶೇಷ ಭೂಸ್ವಾಧೀನಾಧಿಕಾರಿ ಕಬಿನಿ, ಇವೆಲ್ಲರೂ ಕೂಡ KS ಅಧಿಕಾರಿಗಳಾಗಿರ್ತಾರೆ. ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಕಳೆದ 2023 ಅಕ್ಟೋಬರಿಂದ ಸ್ಪೆಷಲ್ ಸಮ್ಮರಿ ರಿವಿಷನ್ ಕೂಡ ನಡೆಸಿದ್ದೇವೆ. ಅಲ್ಲಿಂದ 22/1/2024 ಏನೇನು ಮಾಡಿಫಿಕೇಷನ್ಸ್ ಮಾಡಬೇಕಾಗಿತ್ತು, ಅಡಿಷನ್ಸ್ ಮಾಡಬೇಕಾಗಿತ್ತು, ಡಿಲಿಷನ್ಸ್ ಮಾಡಬೇಕಾಗಿತ್ತು, ಅವೆಲ್ಲವನ್ನೂ ಕೂಡ ಮಾಡಿ 22/1/2024 ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದ್ದೇವೆ. ಪ್ರಕಟ ಮಾಡಿರುವಂಥ ಅಂತಿಮ ಮತದಾರರ ಪಟ್ಟಿಯನ್ನು ಈಗಾಗಲೇ ನೋಂದಾಯಿತ ರಾಜಕೀಯ ಪಕ್ಷಗಳಿಗೂ ಕೂಡ ನಾವು ಒಂದು ಕಾಪಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದೇವೆ. ಇದರಂತೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 15,41,856 ಮತದಾರರು ಅಂತಿಮ ಮತದಾರರ ಪಟ್ಟಿಯ ಪ್ರಕಾರ ಇದ್ದಾರೆ. ಅದರಲ್ಲಿ ಮಹಿಳೆಯರು 7,60,248 ಮತ್ತು 7,81,452 ಮಹಿಳೆಯರಿದ್ದಾರೆ. ತಾವೆಲ್ಲ ಗಮನಿಸ್ಬೋದಲ್ಲಿ ಪುರುಷ ಮತದಾರರಿಗಿಂತ ಮಹಿಳೆ ಮತದಾರರು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅಂದರೆ ನಮ್ಮದು ಜೆಂಡರ್ ರೇಷಿಯೋ ಅಂತ ಕರಿತೀವಿ. ಜೆಂಡರ್ ರೇಷಿಯೋ ಕರೆದಂಥ ಸಂದರ್ಭದಲ್ಲಿ 1028 ಜೆಂಡರ್ ರೇಷಿಯೋ ಇದೆ. ಇದು ಉತ್ತಮವಾದಂಥ ಬೆಳವಣಿಗೆ. ಅಂದರೆ 1,000 ಪುರುಷ ಮತದಾರರಿಗೆ 1,028 ಮಹಿಳಾ ಮತದಾರರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅದೇ ರೀತಿ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯನ್ನು ಒಳಗೊಂಡಂತೆ ನಾವು ನೋಡಿದಂಥ ಸಂದರ್ಭದಲ್ಲಿ KR ನಗರ ಕಾನ್ಸ್ಟಿಟ್ಯುವೆನ್ಸಿ ಸೇರಿಸಿಕೊಂಡು
17,59,775 ಒಟ್ಟು ಮತದಾರರು ಇದ್ದಾರೆ. ಇದರಲ್ಲಿ ಯುವ ಮತದಾರರಿಗೆ ಬಂದರೆ ನಮ್ಮ ಜಿಲ್ಲೆಯಲ್ಲಿ 30,883, ನಮ್ಮ ಲೋಕಸಭಾ ಕ್ಷೇತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ 35,140, ಅಂದರೆ 18-19 ವರ್ಷದ ಯುವ ಮತದಾರರು ನಮ್ಮಲ್ಲಿ ಇರ್ತಕ್ಕಂಥದ್ದು. ನಾವು ಈ ವರ್ಷ ಕಳೆದ ನಾವು ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಅಕ್ಟೋಬರ್ 23ನೇ ತಾರೀಕು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 21,244 18 ಮತ್ತು 19 ವರ್ಷದ ವಯೋಮಿತಿ ಯುವ ಮತದಾರರಿದ್ದರು. ಅದು ರೇಷಿಯೋ ಸ್ವಲ್ಪ ಕಡಿಮೆ ಇದೆ ಅಂತೇಳಿ ನಾವು ಸ್ಪೆಷಲ್ ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ CEO ಜಿಲ್ಲಾ ಪಂಚಾಯತಿಯವರು ನಾವು ಎಲ್ಲ ಸೇರಿ ಒಂದು ಸ್ಪೆಷಲ್ ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಕಳೆದ 4ರಿಂದ 5 ತಿಂಗಳ ಅವಧಿಯಲ್ಲಿ ಒಟ್ಟು 10,301 ಯುವ ಮತದಾರರ ನೋಂದಣಿ ಮಾಡಿ ಈಗ 30,183 ಯುವ ಮತದಾರರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಸೇವಾ ಮತದಾರರಿಗೆ ಬಂದರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 633, ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ 901 ಬರ್ತಾರೆ. ಮತ್ತು 85 ವರ್ಷ ಮೇಲ್ಪಟ್ಟಂಥ ಹಿರಿಯ ನಾಗರಿಕರಿಗೆ ನಾವು ನೋಡಿದಂಥ ಸಂದರ್ಭದಲ್ಲಿ ತಮಗೆಲ್ಲ ತಿಳಿದಂತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 80 ವರ್ಷ ಮೇಲ್ಪಟ್ಟಂಥವರಿಗೆ ಮನೆಯಲ್ಲೇ ವೋಟ್ ಆಗಲಿಕ್ಕೆ ಹೋಮ್ ವೋಟಿಂಗ್ ಫೆಸಿಲಿಟಿಯನ್ನು ಕೊಡಲಾಗಿತ್ತು. ಇತ್ತೀಚೆಗೆ ಒಂದು ಭಾರತ ಚುನಾವಣಾ ಆಯೋಗ ಒಂದು ತಿದ್ದುಪಡಿಯನ್ನು ತಂದು 80 ವರ್ಷ ಇರುವಂಥದ್ದನ್ನು 85 ವರ್ಷಕ್ಕೆ ಏರಿಸಲಾಗಿದೆ. ಅದರಂತೆ 85 ವರ್ಷ ಮೇಲ್ಪಟ್ಟಂಥ ಹಿರಿಯ ನಾಗರಿಕರು, ಹಿರಿಯ ಮತದಾರರು ನಮ್ಮಲ್ಲಿ ಒಟ್ಟು ನಮ್ಮ ಕ್ಷೇತ್ರದಲ್ಲಿ 23,044 ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 19,335 ಜನ 85 ವರ್ಷಕ್ಕಿಂತ ಮೇಲ್ಪಟ್ಟಂಥ ಮತದಾರರು ಇದ್ದಾರೆ. ಅದಾದಮೇಲೆ ನಾವು ಅಂಗವಿಕಲ ಮತದಾರರು ಅಂತ ಏನು ಕರಿತೇವೆ, ಅವರು 22,212 ಜನ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಸೊ ಇವರೆಲ್ಲರಿಗೂ ಕೂಡ ಹೋಮ್ ವೋಟಿಂಗ್ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಅವರಿಗೆ ಫೆಸಿಲಿಟಿ ಕೊಡುವಂಥದ್ದು. ಇದರಲ್ಲಿ ಯಾರು ಅಂಗವಿಕಲ ಮತದಾರರಿದ್ದಾರೆ ಅವರು ಎಲ್ರಿಗೂ ಕೂಡ ಸಿಗೋದಿಲ್ಲ. ಅದರಲ್ಲಿ ಯಾರಿಗೆ 40%ಕ್ಕಿಂತ ಹೆಚ್ಚು ಡಿಸೆಬಿಲಿಟಿ ಇದೆ ಅಂಥವರು ಮಾತ್ರ ಮನೆಯಲ್ಲೇ ಕೂತು ಒಂದು ಪೋಸ್ಟಲ್ ಬ್ಯಾಲೆಟ್ ಪೇಪರನ್ನು ಅವೈಲ್ ಮಾಡೋಕ್ಕೆ ಆ ಒಂದು ಅವಕಾಶವನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಮತಗಟ್ಟೆಗಳ ವಿವರಕ್ಕೆ ಬಂದರೆ ಅಂಗವಿಕಲ ಮತದಾರರು ನಮ್ಮ ಜಿಲ್ಲೆಯಲ್ಲಿ ಒಟ್ಟು 22,212 ಜನ PWD ವೋಟರ್ಸ್ ಅಂತ ಕರಿತೀವಿ, ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ ಅಂಗವಿಕಲ ಮತದಾರರು. ಅದರಲ್ಲಿ ಹೋಮ್ ವೋಟಿಂಗ್ ಅಂತ ಹೇಳಿದರೆ ಏನು ಈಗ 85 ವರ್ಷ ಮೇಲ್ಪಟ್ಟಂಥವರಿಗೆ ಮನೆಯಲ್ಲೇ ಕೂತು ವೋಟ್ ಹಾಕುವಂಥ ಅವಕಾಶ ಇದೆ. ಅದೇ ರೀತಿಯಲ್ಲಿ ಅಂಗವಿಕಲ ಮತದಾರರಿಗೂ ಕೂಡ ಇದೆ. ಆದರೆ ಅವರೆಲ್ಲರೂ ಕೂಡ ಯಾರು ಅದನ್ನು ಅವೈಲ್ ಮಾಡ್ತಾರೆ ಅಂಥವರು 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯತೆಯನ್ನು ಹೊಂದಿರಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ದೃಢೀಕರಣ ಪತ್ರವನ್ನು ಕೂಡ ಕೊಡಬೇಕಾಗತ್ತೆ. ಆ ದೃಢೀಕರಣ ಪತ್ರ ಇದ್ದರೆ ಮಾತ್ರ ಮತ್ತು 40%ಗಿಂತ ಹೆಚ್ಚು ಅಂಗವೈಕಲ್ಯತೆ ಇದ್ದರೆ ಮಾತ್ರ ಅಂಥವರು ಮನೆಯಲ್ಲೇ ಕೂತು ವೋಟ್ ಆಗಲಿಕ್ಕೆ ಅವಕಾಶ ಇರುವಂಥದ್ದು. ಮತಗಟ್ಟೆಗಳ ವಿವರಕ್ಕೆ ಬಂದರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 1,822 ಮತಗಟ್ಟೆಗಳಿದೆ. ಲೋಕಸಭಾ ಕ್ಷೇತ್ರಕ್ಕೆ ನಾವು ನೋಡಿದಂಥ ಸಂದರ್ಭದಲ್ಲಿ 2,074 ಬರುತ್ತೆ. KR ನಗರದಲ್ಲಿ 252 ಸೇರಿಸ್ಕೊಂಡು. ಸೊ ಅದರಲ್ಲಿ ನಗರದಲ್ಲಿ 292, ಗ್ರಾಮೀಣದಲ್ಲಿ 1,782, ಒಟ್ಟು 2,074 ಮತಗಟ್ಟೆಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಈಗಾಗಲೇ ಎಲ್ಲ ಮತಗಟ್ಟೆಗಳನ್ನು ಈಗಾಗಲೇ ಒಮ್ಮೆ ನಮ್ಮ ಎಲ್ಲ ಸೆಕ್ಟರ್ ಅಧಿಕಾರಿಗಳು, ತಹಶೀಲ್ದಾರ್ ಅವರು ಪರಿಶೀಲನೆ ಮಾಡಿ ಮತಗಟ್ಟೆಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇದೆಯೇ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಎಲ್ಲರೂ ಕೂಡ ನಮಗೆ ದೃಢೀಕರಣ ಪತ್ರವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗೇನು ನಿನ್ನೆಯಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಆ ಮಾದರಿ ನೀತಿ ಸಂಹಿತೆಯನ್ನು ನಾವು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಂಥ ದೃಷ್ಟಿಯಿಂದ ಮತ್ತು ಲೋಕಸಭಾ ಚುನಾವಣೆಯನ್ನು ನಿಷ್ಪಕ್ಷಪಾತವಾಗಿ ಮತ್ತು ಪಾರದರ್ಶಕವಾಗಿ ನಡೆಸುವ ಹಿನ್ನೆಲೆಯಲ್ಲಿ ಹಲವಾರು ತಂಡಗಳನ್ನು ಕೂಡ ನಾವೀಗಾಗಲೇ ರಚನೆ ಮಾಡಿದ್ದೇವೆ. ಮಾದರಿ ನೀತಿ ಸಂಹಿತೆಗೆ ತಂಡಗಳಿಗೆ ಸಂಬಂಧಪಟ್ಟಂತೆ ರಚನೆಯನ್ನು ಮಾಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾದರಿ ನೀತಿ ಸಂಹಿತೆಯ ಜಿಲ್ಲೆಯ ನೋಡಲ್ ಅಧಿಕಾರಿಯಾಗಿ CEO ಜಿಲ್ಲಾ ಪಂಚಾಯತಿಯವರು ಇರ್ತಾರೆ. MCC ಎನಿ ವೈಲೇಷನ್ಸ್ ಇದ್ದರೂ ಕೂಡ ಮಾದರಿ ನೀತಿ ಸಂಹಿತೆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ವ್ಯಾಪ್ತಿಗೆ ನೋಡಲ್ ಅಧಿಕಾರಿಗೆ CEO ಜಿಲ್ಲಾ ಪಂಚಾಯತ್ ಇರ್ತಾರೆ. ಅದೇ ರೀತಿ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ನಾವು ತಾಲೂಕು ನೋಡಲ್ ಅಧಿಕಾರಿಗಳಂತ ನೇಮಕ ಮಾಡಿದ್ದೇವೆ. ಸಂಬಂಧಪಟ್ಟಂಥ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳು
ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾದರಿ ನೀತಿ ಸಮಿತಿಗೆ ಸಂಬಂಧಪಟ್ಟಂಥ ನೋಡಲ್ ಅಧಿಕಾರಿಗಳಾಗಿರ್ತಾರೆ. ಅದನ್ನು ಹೊರತುಪಡಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ವಿವಿಧ ತಂಡಗಳನ್ನು ರಚನೆ ಮಾಡಿದ್ದೇವೆ. ಒಟ್ಟು 151 ಜನ ಸೆಕ್ಟರ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ 127, KR ನಗರದಲ್ಲಿ 24, ಒಟ್ಟಿಗೆ ಸೇರಿದರೆ 151 ಸೆಕ್ಟರ್ ಅಧಿಕಾರಿಗಳನ್ನು ನೇಮಕ ಮಾಡಿ ಈಗಾಗಲೇ 2 ಬಾರಿ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ 21 ಕಡೆ ಚೆಕ್ ಪೋಸ್ಟ್ಗಳನ್ನು ನಾವು ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ. ಇವತ್ತಿಗೆ ಈಗಾಗಲೇ 19 ಕಡೆ ಚೆಕ್ ಪೋಸ್ಟು ಕಂಪ್ಲೀಟ್ ಆಗಿದೆ. ಮಧ್ಯಾಹ್ನ 11 ಗಂಟೆ ಒಳಗಡೆ ಎಲ್ಲ ಕಡೆ ಕೂಡ ಚೆಕ್ ಪೋಸ್ಟ್ಗಳನ್ನು ನಾವು ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು SST ಟೀಮ್ ಅಂತ ಕರಿತೇವೆ, ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂತ ಕರಿತೇವೆ. ಚೆಕ್ ಪೋಸ್ಟ್ಗಳಿಗೆ 25 ಟೀಮ್ಗಳನ್ನ ನಾವು ಅಪಾಯಿಂಟ್ ಮಾಡಿದ್ದೇವೆ. ಒಟ್ಟು 111 ಜನ 24x7 8 hours 8 hours 8 hours 3 ಪಾಳಿನಲ್ಲಿ ಕೆಲಸವನ್ನು ಅವರು ನಿರ್ವಹಿಸ್ತಾರೆ. ಚೆಕ್ ಪೋಸ್ಟ್ಗಳಲ್ಲಿ ಒಂದು ತಂಡಕ್ಕೆ 8 ಗಂಟೆಗಳ ಕಾಲ ನಾವು ನಿಗದಿಪಡಿಸಿದ್ದೇವೆ. ಒಂದು ದಿವಸಕ್ಕೆ 3 ತಂಡದವರು ಏಕಕಾಲದಲ್ಲಿ ಇರ್ತಾರೆ. ಅದೇ ರೀತಿ ಫ್ಲೈಯಿಂಗ್ ಸ್ಕ್ವಾಡ್ಗಳು ಒಟ್ಟು 42 ನೇಮಕ ಮಾಡಿದ್ದೇವೆ. 147 ಜನ ಫ್ಲೈಯಿಂಗ್ ಸ್ಕ್ವಾಡ್ನಲ್ಲಿ ಇರ್ತಾರೆ. ಇವರು ಮಾದರಿ ನೀತಿ ಸಮಿತಿಗೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳು ಬಂದರೆ ಅದನ್ನು ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಯಾವುದೇ ಚುನಾವಣಾ ಪ್ರಚಾರ ಸಭೆಗಳಿದ್ದರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಅದೇ ರೀತಿ ವಿಡಿಯೋ ಸರ್ವೆಲೆನ್ಸ್ ಟೀಮನ್ನು ಮಾಡಿದೆ ನಾವು. ಒಟ್ಟು 25 ಜನ ಮತ್ತು 9 ಟೀಮ್ಗಳು ವಿಡಿಯೋ ಸರ್ವೆಲೆನ್ಸ್ ಟೀಮ್ ಕೂಡ ಅಪಾಯಿಂಟ್ ಮಾಡಿದ್ದೇವೆ. ಮತ್ತು ವಿಡಿಯೋ ವ್ಯೂಯಿಂಗ್ ಟೀಮ್ ಅಂತ ಕರಿತೇವೆ. ನಮ್ಮ ಕಚೇರಿಯಲ್ಲಿ ಕೂತ್ಕೊಂಡು ವಿಡಿಯೋಗಳನ್ನು ಪರಿಶೀಲನೆ ಮಾಡಲಿಕ್ಕೆ ನೋಡಲಿಕ್ಕೆ ಒಟ್ಟು 8 ಟೀಮ್ಗಳನ್ನು 24 ತಂಡಗಳನ್ನು ನಾವು 24 ಜನರು ಒಳಗೊಂಡಂತೆ ಮಾಡಿದ್ದೇವೆ. ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 25 ಚೆಕ್ ಪೋಸ್ಟ್ಗಳು ನಿರ್ಮಾಣ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ 21, ತಮಗೆ ಪಟ್ಟಿಯನ್ನು ಕೊಟ್ಟಿದ್ದೇವೆ. ಮಳವಳ್ಳಿನಲ್ಲಿ 5 ಕಡೆ ಮಾಡಿದ್ದೇವೆ, ಮದ್ದೂರಿನಲ್ಲಿ 4 ಕಡೆ, ಶ್ರೀರಂಗಪಟ್ಟಣದಲ್ಲಿ 5 ಕಡೆ, ನಾಗಮಂಗಲದಲ್ಲಿ 4, KR ಪೇಟೆನಲ್ಲಿ 3, KR ನಗರದಲ್ಲಿ 4, ಹೀಗೆ 25 ಕಡೆ ಚೆಕ್ ಪೋಸ್ಟ್ಗಳನ್ನು ಈಗಾಗಲೇ ನಾವು ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ. ಚೆಕ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಚೆಕ್ ಪೋಸ್ಟಲ್ಲೂ ಕೂಡ CC ಕ್ಯಾಮ್ರಾವನ್ನು ಇನ್ಸ್ಟಾಲ್ ಮಾಡಿ ಆ ಒಂದು CC ಕ್ಯಾಮ್ರಾ ಏನು ಇನ್ಸ್ಟಾಲ್ ಮಾಡಿರ್ತೀವಿ ಅದನ್ನು ಲೈವ್ ನಾವು ನಮ್ಮ ಕಚೇರಿಯಲ್ಲಿ ನೋಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಅದನ್ನು ಲೈವ್ನ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. 24x7 ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ. ಅದನ್ನು ಹೊರತುಪಡಿಸಿ ಪ್ರತಿಯೊಂದು ಚೆಕ್ ಪೋಸ್ಟ್ಗಳಿಗೆ ಪ್ರತ್ಯೇಕವಾಗಿ ನಾವು ವಿಡಿಯೋಗ್ರಾಫರ್ನು ಕೂಡ ಅಪಾಯಿಂಟನ್ನು ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಬರ್ತಕ್ಕಂಥ ಎಲ್ಲ ವಾಹನಗಳನ್ನು ಕೂಡ ನಮ್ಮ ಚೆಕ್ ಪೋಸ್ಟ್ನಲ್ಲಿ ನೇಮಕ ಮಾಡಿರುವಂಥ ಸಿಬ್ಬಂದಿಗಳು ತಪಾಸಣೆಯನ್ನು ಮಾಡ್ತಾರೆ. ಪ್ರತಿಯೊಂದು ವಾಹನಗಳ ಒಂದು ಕೂಡ ನೋಂದಣಿ ಆಗಿರತಕ್ಕಂಥ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಪರಿಶೀಲನೆ ಮಾಡಿ ಕಳಿಸ್ತಾರೆ. ಅವರಿಗೆ ನಾವೆಲ್ಲ ತರಬೇತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಮತ್ತು ಯಾವ ರೀತಿ ವಾಹನಗಳನ್ನು ತಪಾಸಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಅವರಿಗೆ ತರಬೇತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಯಾವುದೇ ಒಂದು ವಾಹನದಲ್ಲಿ ಭಾರತ ಚುನಾವಣಾ ಆಯೋಗ ನಿಗದಿಪಡಿಸಿರುವಂಥ ಮಾನದಂಡದ ಪ್ರಕಾರ Ru50,000ಕ್ಕಿಂತ ಹೆಚ್ಚು ಮೊತ್ತವನ್ನು ಯಾವುದೇ ಅನ್ಅಕೌಂಟೆಡ್ ಅಮೌಂಟ್ ಇದ್ದರೂ ಕೂಡ ಅದನ್ನು ನಾವು ಪರಿಶೀಲನೆ ಮಾಡಿ ಆ ಮೊತ್ತವನ್ನು ಸೀಸ್ ಮಾಡಿ CO ಜಿಲ್ಲಾ ಪಂಚಾಯತಿಯವರ ನೇತೃತ್ವದಲ್ಲಿ ಒಂದು ಸಮಿತಿ ಇರುತ್ತೆ, ಕ್ಯಾಶ್ ಸೀಸರ್ ರೆಡ್ರೆಸಲ್ ಕಮಿಟಿ ಅಂತ ಇರುತ್ತೆ. ಆ ಕಮಿಟಿಗೆ ರೆಫರ್ ಮಾಡ್ತಾರೆ. ಅವರು ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ಒಂದು ಸೀಸ್ ಮಾಡಿರುವಂಥ ಮೊತ್ತವನ್ನು ಅವರು ವಾಪಸ್ಸು ಸಂಬಂಧಪಟ್ಟವರಿಗೆ ಕೊಡ್ಬೋದು ಅಥವಾ ಮುಟ್ಟುಗೋಲು ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ನಮ್ಮ ವಿನಂತಿ ಇಷ್ಟೇ, ವಾಹನಗಳಲ್ಲಿ ಯಾವುದೇ ಹಣವನ್ನು ನಾವು ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳು ಇರಬೇಕಾಗತ್ತೆ. ಯಾವುದೇ ದಾಖಲೆಗಳನ್ನು ಹೊರತುಪಡಿಸಿ ಅಂಥ ವಾಹನಗಳಲ್ಲಿ ದುಡ್ಡನ್ನು ಕ್ಯಾರಿ ಮಾಡ್ತಾ ಇದ್ದರೆ ಆ ದುಡ್ಡನ್ನು ಕೂಡ ನಾವು ಮುಟ್ಟುಗೋಲು ಹಾಕ್ಕೊಳ್ತೇವೆ. ಯಾವುದೇ ಚೆಕ್ ಪೋಸ್ಟಲ್ಲಿ Ru10,00,000ಕ್ಕಿಂತ ಹೆಚ್ಚು ಮೊತ್ತದ ಹಣ ಯಾವುದೇ ವಾಹನದಲ್ಲಿ ಕಂಡು ಬಂದರೆ ಅದು ಅಕೌಂಟ್ ಮನಿ ಇರಲಿ ಅನ್ಅಕೌಂಟೆಡ್ ಮನಿ ಇರಲಿ, ದಾಖಲೆ ಇದ್ದರೂ ದಾಖಲೆ ಇಲ್ಲದೇ ಇದ್ದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರೆಫರ್ ಮಾಡ್ತೇವೆ. ಇನ್ಕಮ್ ಟ್ಯಾಕ್ಸ್ಗೆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲೆಗೆ ಒಬ್ಬರು ನೋಡಲ್ ಆಫೀಸರ್ ಇದ್ದಾರೆ. ಅವರು ಅದನ್ನು ಪರಿಶೀಲನೆ ಮಾಡಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳನ್ನು ತಪಾಸಣೆ ಮಾಡಬೇಕಾದ್ರೆ 50,000ಕ್ಕಿಂತ ಹೆಚ್ಚು ಮೊತ್ತ ಯಾವುದೇ ವಾಹನದಲ್ಲಿ ಕಂಡು ಬಂದರೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಅಧಿಕಾರ ಇರತಕ್ಕಂಥದ್ದು. ಅದೇ ರೀತಿ ವಾಹನಗಳಲ್ಲಿ ಯಾವುದೇ ಮೆಟೀರಿಯಲ್ಸ್ ಇರ್ಬೋದು,
ಯಾವುದೇ ಗಿಫ್ಟ್ ಐಟಮ್ ಇರ್ಬೋದು, ಯಾವುದೇ ಮೆಟೀರಿಯಲ್ ಇರ್ಬೋದು, ಲಿಕ್ಕರ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಯಾವುದೇ ಇರ್ಬೋದು, ರು 10,000ಕ್ಕಿಂತ ಹೆಚ್ಚು ಮೌಲ್ಯವನ್ನು ಒಳಗೊಳ್ಳುವಂಥ ಯಾವುದೇ ವಸ್ತುಗಳು ವಾಹನದಲ್ಲಿದ್ದರೆ ಅಂಥ ವಸ್ತುಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿ ಮುಟ್ಟುಗೋಲು ಹಾಕ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಇವೆಲ್ಲವನ್ನೂ ಕೂಡ ನಾವು ತರಬೇತಿಯನ್ನು ನಮ್ಮವರಿಗೆ ನಾವು ಕೊಟ್ಟಿದ್ದೇವೆ. ಮತ್ತು ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಒಟ್ಟು 4 ಸೆಲ್ಗಳನ್ನು ತೆರಿತಾ ಇದ್ದೇವೆ. ಒಂದು ವಿಜಿಲ್ ಸೆಲ್ ಅಂತ ಇರುತ್ತೆ, ಅದನ್ನು ನಾನು ತಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತೇಳಿ. ಎರಡನೇದು ಮೀಡಿಯಾ ಸೆಲ್ ಅಂತ ಮಾಡಿದ್ದೇವೆ. ಅಲ್ಲಿ MCMC ಕಮಿಟಿ, ಮೀಡಿಯಾ ಸರ್ಟಿಫಿಕೇಷನ್ ಕೋರ್ಡಿನೇಷನ್ ಕಮಿಟಿ ಏನಿರ್ತಾರೆ, ಆ MCMC ಕಮಿಟಿಯವರು ಮೀಡಿಯಾ ಸೆಲ್ನಲ್ಲಿ ಕೂತ್ಕೊಂಡು ಎಲ್ಲ ಪರಿಶೀಲನೆ ಮಾಡುವಂಥದ್ದು ಮಾಡ್ತಾರೆ. ಇನ್ನೊಂದು ಕಂಟ್ರೋಲ್ ರೂಮನ್ನು ತೆರಿತಾ ಇದ್ದೇವೆ. ಕಂಟ್ರೋಲ್ ರೂಮು ದಿನದ 24 ಗಂಟೆಗಳ ಕಾಲ ಕಂಟ್ರೋಲ್ ರೂಮ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಟೋಲ್ ಫ್ರೀ ನಂಬರ್ 1950 ಇರುತ್ತೆ. ಇದರಲ್ಲಿ ಕಂಟ್ರೋಲ್ ರೂಮಲ್ಲೂ ಕೂಡ ಯಾವುದೇ ದೂರುಗಳು ಬಂದರೆ ನಾವು ಅದನ್ನು ಸ್ವೀಕರಿಸ್ತಾ ಇರ್ತೇವೆ. ಮತ್ತು 4ನೇದಾಗಿ ನಮ್ಮಲ್ಲಿ ಅಕೌಂಟಿಂಗ್ ಟೀಮ್ ಅಂತ ಇಲ್ಲಿ ಒಂದು 4 ಸೆಲ್ಗಳನ್ನು ಮಾಡ್ತಾ ಇದ್ದೇವೆ. ಈ 4 ಸೆಲ್ಗಳು ನಮ್ಮ ಕಾರ್ಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಈಗ ವಿಜಿಲ್ಗೆ ಬಂದರೆ ನಾನು ಹೇಳಿದೆ, ವಿಜಿಲ್ ಸೆಲ್ ನಮ್ಮ ಒಂದು ಕಚೇರಿನಲ್ಲಿ ನಾವು ತೆರೆದಿರ್ತೇವೆ. ಇದು ಯಾವುದೇ ಒಂದು ಚುನಾವಣೆಯನ್ನು ಯಶಸ್ವಿಯಾಗಿ, ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಮಾಡಬೇಕಂತ ಹೇಳಿದ್ರೆ ಸಾರ್ವಜನಿಕರು, ಯಾವುದೇ ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಈ ಒಂದು ಅವಕಾಶವನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೇಕಂತ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಕಾರಣ ಇಷ್ಟೇ, ವಿಜಿಲ್ ಆ್ಯಪ್ ಅನ್ನುವಂಥದ್ದು ಅತ್ಯಂತ ಒಂದು ಪರಿಣಾಮಕಾರಿ ಒಂದು ಮೊಬೈಲ್ ಆ್ಯಪ್ ಆಗಿದೆ. ಯಾವುದೇ ಸಿಟಿಜನ್ ಆಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿಗಳಾಗಿರ್ಬೋದು, ಈ ವಿಜಿಲ್ ಆ್ಯಪನ್ನು ತಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದಾದ ನಂತರ ಎಲ್ಲಿ ಏನೇ ಕಂಪ್ಲೇಂಟ್ ಇದ್ದರೆ ಇದರಲ್ಲಿ 2 ರೀತಿಯ ಕಂಪ್ಲೇಂಟ್ಗಳನ್ನು ಕಳಿಸ್ಲಿಕ್ಕೆ ಅವಕಾಶ ಇರುತ್ತೆ. ಒಂದು ಮಾದರಿ ನೀತಿ ಸಂಹಿತೆಗೆ ಸಂಬಂಧಪಟ್ಟಂಥ ದೂರುಗಳು, ಎರಡನೇದು ಚುನಾವಣಾ ವೆಚ್ಚಕ್ಕೆ ಸಂಬಂಧಪಟ್ಟಂಥ ದೂರುಗಳು. ಈ 2 ರೀತಿಯ ದೂರುಗಳನ್ನು ಆ ವಿಜಿಲ್ ಆ್ಯಪ್ನಲ್ಲಿ ಅವರು ಕಳಿಸ್ಲಿಕ್ಕೆ, ದೂರನ್ನು ದಾಖಲು ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಇಲ್ಲಿ ಭಾಳ ಮುಖ್ಯವಾಗಿ ನೋಡಬೇಕಂತ ಹೇಳಿದರೆ ಇದು GIS ಟೆಕ್ನಾಲಜಿ ಬೇಸ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ಆ್ಯಪ್ ಇರೋದ್ರಿಂದ ಅವರು ಯಾವ ಸ್ಥಳದಲ್ಲಿ ಇರ್ತಾರೆ, ಯಾವ ಸ್ಥಳದಲ್ಲಿ ಏನು ಘಟನೆ ಆಗ್ತಾ ಇದೆ, ಏನು ಉಲ್ಲಂಘನೆ ಆಗ್ತಾ ಇದೆ ಅಂತ ಅದೇ ಸ್ಥಳದಲ್ಲಿ ನಿಂತು ಫೋಟೋ ಅಥವಾ ವಿಡಿಯೋವನ್ನು ತೆಗೆದು ಅದನ್ನು ಅಪ್ಲೋಡ್ ಮಾಡಿ ಅವ್ರು ಕಳಿಸ್ಕೊಟ್ರೆ ಆ ಒಂದು ಕಳಿಸಿದ ತಕ್ಷಣ ನಮಗೆ ವಿಜಿಲ್ನಲ್ಲಿ ಕಂಟ್ರೋಲ್ ರೂಮ್ ಮಾಡಿರ್ತೀವಿ. ಆ ಕಂಟ್ರೋಲ್ ರೂಮ್ನಲ್ಲಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ, ಇಂಥ ಸಿಟಿಜನ್ನು ಇಂಥ ಲೊಕೇಶನಿಂದ ಇಂಥ ಕಂಪ್ಲೇಂಟನ್ನು ಅವರು ರೈಸ್ ಮಾಡಿದ್ದಾರೆ ಅಂಥೇಳಿ ನಮ್ಮ ಟೀಮ್ಗೆ ಅದು ಗೊತ್ತಾಗ್ತದೆ. ನಮ್ಮ ಟೀಮ್ ಅವರು ತಕ್ಷಣ ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಸಂಬಂಧಪಟ್ಟಂಥ ಲೊಕೇಶನ್ ಬೇಸ್ ಆಗಿ, ಈಗ ನಮ್ಮಲ್ಲಿ SST ಟೀಮ್ ಮಾಡಿರ್ತೇವೆ, FST ಟೀಮ್ ಮಾಡಿರ್ತೇವೆ, ಅವರು ಎಲ್ಲಿರ್ತಾರೆ ನೋಡಿಕೊಂಡು ಆ ನಿಯರ್ ಬೈ ಇರುವಂಥ, ಆ ಕಂಪ್ಲೇಂಟ್ ರೈಸ್ ಮಾಡಿರುವಂಥ ಸ್ಥಳದಲ್ಲಿ ನಿಯರ್ ಬೈ ಆ ಮೂಮೆಂಟಲ್ಲಿ ಯಾರು ತಿರುಗಾಡ್ತಾ ಇರ್ತಾರೆ ಅಂಥವ್ರಿಗೆ ಅದನ್ನು ಅಸೈನ್ ಮಾಡ್ತಾರೆ. ಅಸೈನ್ ಮಾಡಿದ ನಂತರ ನಮ್ಮ ಟೀಮ್ ಅವರು ಕೂಡಲೇ ತಕ್ಷಣ ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಓವರಾಲ್ ಸುಮಾರು 100 ಮಿನಿಟ್ಸ್ ಅದಕ್ಕೆ ಒಂದು ಟೈಮ್ ಲಿಮಿಟ್ಸನ್ನು ಕೊಟ್ಟಿರೋದು. ಮ್ಯಾಕ್ಸಿಮಮ್ 100 ಮಿನಿಟ್ಸನ್ನು ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ಅದನ್ನು ನಾವು ಇತ್ಯರ್ಥವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಸ್ಪಾಟಿಗೆ ಹೋಗಿ ಇತ್ಯರ್ಥ ಮಾಡಲಿಕ್ಕೆ ಅವರು ಸ್ಪಾಟಿಗೆ ಹೋಗಿ ಪರಿಶೀಲನೆ ಮಾಡಿ ಅದು ನಿಜ ಇದೆಯೋ ಸುಳ್ಳಿದೆಯೋ ತಪ್ಪಿದೆಯೋ ಅಂತ ನೋಡಿಬಿಟ್ಟು ಅಲ್ಲೇ ಅವರು ರಿಪೋರ್ಟನ್ನು ಮಾಡಿ ಮತ್ತೆ ಫೋಟೋ ಅಥವಾ ವಿಡಿಯೋ ಕ್ಯಾಪ್ಚರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದು ಸಂಬಂಧಪಟ್ಟಂಥ ARO ಲಾಗಿನ್ಗೆ ಬರುತ್ತೆ. ARO ಲಾಗಿನ್ ಅವ್ರು ಬಂದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ನಮ್ಮ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಯಾರಿರ್ತಾರೆ ಅವರು ಪರಿಶೀಲನೆ ಮಾಡಿ ಅವರು ಅದನ್ನು ಕ್ರಮವನ್ನು ಕೈಗೊಳ್ತಾರೆ. ಇದಕ್ಕೆ ಮ್ಯಾಕ್ಸಿಮಮ್ ಇಟ್ಟಿರುವಂಥದ್ದು 100 ಮಿನಿಟ್ಸ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದು ಸಾರ್ವಜನಿಕರು ಸದುಪಯೋಗನ ಪಡಿಸ್ಕೊಳ್ಬೇಕಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇದು ಅದೇ ಗೌಪ್ಯವಾಗಿರ್ತದೆ, ಇದರಲ್ಲಿ ಸೀಕ್ರೆಸಿ ಇರುತ್ತೆ. ಯಾರು ವ್ಯಕ್ತಿ ಅದರಲ್ಲಿ ರೈಸ್ ಮಾಡ್ತಾರೆ ಕಂಪ್ಲೇಂಟನ್ನು ವಿಜಿಲ್ ಆ್ಯಪ್ನಲ್ಲಿ ಅದನ್ನು ಎಲ್ಲೂ ಕೂಡ ಬಹಿರಂಗಪಡಿಸಲಿಕ್ಕೆ ಅವಕಾಶ ಇರೋದಿಲ್ಲ, ಅದು ಸೀಕ್ರೆಸಿ ಇರ್ತಕ್ಕಂಥದ್ದು. ನಂತರ ಇನ್ನೊಂದು ಇರುವಂಥದ್ದು, ನಮ್ಮಲ್ಲಿ ರಾಜಕೀಯ ಪಕ್ಷಗಳಿಗೆ ವಿವಿಧ ರೀತಿಯ ಪರವಾನಗಿಗಳನ್ನು ಪಡೀಲಿಕ್ಕೆ ಕೆಲವು ರಾಜಕೀಯ ಪಕ್ಷಗಳಲ್ಲೂ ಒಂದು ರ್ಯಾಲಿಗಾಗಿರ್ಬೋದು ಅಥವಾ ಪ್ರಚಾರ ಸಭೆಗಾಗಿರ್ಬೋದು, ಬೈಕ್ ರ್ಯಾಲಿಗಾಗಿರ್ಬೋದು, ಇಂಥ ಒಂದು ಸಭೆಗಳನ್ನು, ಸಮಾರಂಭಗಳನ್ನು, ಪ್ರಚಾರ ಸಭೆಗಳನ್ನು ನಡೆಸಲಿಕ್ಕೋಸ್ಕರ ಸೂಕ್ತವಾದಂಥ ಅನುಮತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ಅನುಮತಿನ ತೆಗೆದುಕೊಳ್ಳಿಕ್ಕೋಸ್ಕರನೇ ಒಂದು ಸುವಿಧಾ ಅಂತೇಳಿ ಒಂದು ಆ್ಯಪನ್ನು ಮಾಡಲಾಗಿದೆ. ಆ ಸುವಿಧಾ ಆ್ಯಪ್ನಲ್ಲಿ ಸಂಬಂಧಪಟ್ಟಂಥ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಅಥವಾ ಚುನಾವಣಾ ಅಭ್ಯರ್ಥಿ ಅಥವಾ ಎಲೆಕ್ಷನ್ ಏಜೆಂಟ್ ಅವರು
ಆ ಒಂದು ಆ್ಯಪ್ ಮೂಲಕ ಅಪ್ಲಿಕೇಶನ್ಸನ್ನು ಆನ್ಲೈನಲ್ಲಿ ದಾಖಲು ಮಾಡೋದಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಟೈಮ್ ಲೈನ್ನ ಫಿಕ್ಸ್ ಮಾಡಲಾಗಿದೆ. ನಾವು ಅದನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ಫಸ್ಟ್ ಇನ್ ಫಸ್ಟ್ ಔಟ್ ಯಾರು ಅಪ್ಲೈ ಮಾಡಿರ್ತಾರೆ ಅವರಿಗೆ ಪರ್ಮಿಷನನ್ನು ಕೊಡ್ತೇವೆ. ಅದು ಕೂಡ ಭಾಳ ಸೂಕ್ತವಾಗಿರುವಂಥ 48 ಗಂಟೆ ಮುಂಚೆ ನಮಗೆ ಅಪ್ಲಿಕೇಶನ್ಸನ್ನು ಕೊಡಬೇಕಾಗುತ್ತೆ. ಇದರಲ್ಲಿ ಒಂದು ಸಿಂಗಲ್ ವಿಂಡೋ ಕಮಿಟಿ ಅಂತ ನಾವು ರಚನೆ ಮಾಡಿರ್ತೇವೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.